ಪೇಜಾವರ ಮಠದ ಕೀರ್ತಿಶೇಷ ಶ್ರೀ ವಿಶ್ವೇಶ್ವರ ತೀರ್ಥರ ಪಂಚಮ ಪರ್ಯಾಯದಲ್ಲಿ ವಿಶ್ವವಿಖ್ಯಾತ ತಬಲಾ ಮಾಂತ್ರಿಕ ಪಂಡಿತ್ ಜಾಕಿರ್ ಹುಸೇನ್ ಶ್ರೀಕೃಷ್ಣ ಮಠದಲ್ಲಿ ಕಾರ್ಯಕ್ರಮ ನೀಡೋದಕ್ಕೆ ಆಗಮಿಸಿದ್ರು. ಪ್ರಖ್ಯಾತ ಕಲಾವಿದನಾದರೂ ಕೂಡ ಸರಳ ವ್ಯಕ್ತಿತ್ವದಿಂದ ಎಲ್ಲರ ಗಮನವನ್ನು ಸೆಳೆದಿದ್ರು. ತಬಲಾ ನುಡಿಸುವುದಕ್ಕಿಂತ ತಬಲಾದೊಂದಿಗೆ ಮಾತನಾಡ್ತಾ ಇದ್ದಂತೆ ನೋಡುಗರಿಗೆ ಭಾಸವಾಗ್ತಾ ಇತ್ತು. ತಬಲಾ ನಾದದಲ್ಲೇ ಶಂಖನಾದ ಮಾಡಿ ತೋರಿಸಿದ್ರು. ಎಷ್ಟೋ ತಬಲಾ ವಾದಕರಿಗೆ ಮಾನಸಿಕ ಗುರುವಾಗಿದ್ದ ಜಾಕಿರ್ ಅವರಂತೆಯೇ ನಾವು ನುಡಿಸಬೇಕೆಂಬ ಕನಸು ಕಂಡ ಜನಗಳೆಷ್ಟೋ ಎನ್ನುತ್ತಾರೆ ಶ್ರೀಕೃಷ್ಣ ಮಠದ ಭಾಗವತ ಮಧುರು ನಾರಾಯಣ ಶರಳಾಯ ಅವರು. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಇಂದು ಬೆಳಗ್ಗೆ ತಮ್ಮ ಜನ್ಮದಿನದ ನಿಮಿತ್ತ ನವದೆಹಲಿಯಲ್ಲಿರುವಂತಹ ಹೌಸ್ ಕಾಜ್ ಪ್ರದೇಶದಲ್ಲಿರುವಂತಹ ಶ್ರೀ ಶಿವ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಬಳಿಕ ನವದೆಹಲಿಯಲ್ಲಿರುವಂತಹ ಆರ್.ಕೆ. ಪುರಂ ಸೆಕ್ಟರ್ 5ರಲ್ಲಿರುವಂತಹ ರಾಷ್ಟ್ರೀಯ ವಿಶೇಷ ಚೇತನ ಮಕ್ಕಳ ಶಾಲೆಗೆ ತೆರಳಿ ಮಕ್ಕಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡು ಈ ಸಂದರ್ಭದಲ್ಲಿ ಸಚಿವರು ಮಕ್ಕಳಿಗೆ ಸ್ವೆಟರ್ಗಳನ್ನು ಸಿಹಿಯನ್ನು ಹಂಚಿ ಕೆಲ ಸಮಯ ಕಾಲ ಕಳೆದರು. ವಕ್ಫ್ ಹಗರಣ ಮುಚ್ಚಿ ಹಾಕೋದಕ್ಕೆ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ 150 ಕೋಟಿ ಆಮಿಷ ಆಫರ್ ಆರೋಪ ಮಾಡಿರುವುದನ್ನು ಬೆಂಬಲಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಮರುಕು ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು. ಬೆಳಗಾವಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಬಹಳ ಒಳ್ಳೆಯ ಬೆಳವಣಿಗೆ ಏನಂದ್ರೆ ಸಿದ್ದರಾಮಯ್ಯ ಅವರಿಗೆ ಸಿಬಿಐ ಬಗ್ಗೆ ವಿಶ್ವಾಸ ಬಂದಿದೆ. ಪ್ರಿಯಾಂಕ್ ಖರ್ಗೆ ಸದನದ ಒಳಗಡೆ ನನ್ನ ವಿರುದ್ಧ ಮಾತನಾಡಿದ ಆರೋಪ ಮಾಡಿದ್ದಾರೆ. ಸಿಎಂ ಇದನ್ನ ಬೆಂಬಲಿಸಿದ್ದಾರೆ. ಆದರೆ ನನಗೆ ಇಬ್ಬರ ಮೇಲೆ ಆಕ್ರೋಶ ಇಲ್ಲ, ಬದಲಾಗಿ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಮರುಕ ಬರ್ತಾ ಇದೆ ಎಂದರು. ಯಡಿಯೂರಪ್ಪ ಅಭಿಮಾನಿ ಬಳಗದ ಹೆಸರಿನಲ್ಲಿ ದಾವಣಗೆರೆ ನಗರದಲ್ಲಿ ಶನಿವಾರ ಮತ್ತು ಭಾನುವಾರ ಸಭೆ ನಡೆದಿದೆ. ರಾಜಕೀಯ ಪಕ್ಷದ ಆಂತರಿಕ ಕಿತ್ತಾಟದ ಕುರಿತು ಚರ್ಚಿಸಲಾಗಿದೆ. ಫೆಬ್ರವರಿ 27ರಂದು ಹಮ್ಮಿಕೊಂಡಿರುವಂತಹ ಬಿಎಸ್ ಯಡಿಯೂರಪ್ಪ ಜನ್ಮದಿನಾಚರಣೆ ಕಾರ್ಯಕ್ರಮದ ಸಿದ್ಧತೆಗೆ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ನೇತೃತ್ವದಲ್ಲಿ 10 ಜನರ ಸಮಿತಿ ರಚಿಸಲಾಗಿದೆ. 2 ತಿಂಗಳ ಪೂರ್ವ ಸಿದ್ಧತೆ ಮಾಡಿಕೊಂಡು ದಾವಣಗೆರೆಯಲ್ಲಿ 20 ಲಕ್ಷ ಜನರನ್ನು ಸೇರಿಸುವುದಕ್ಕೆ ತೀರ್ಮಾನಿಸಲಾಗಿದೆ. ಪೂರ್ವ ಸಿದ್ಧತಾ ಸಭೆಯನ್ನು ಜನವರಿ 16ಕ್ಕೆ ನಿಗದಿಪಡಿಸಲಾಗಿದ್ದು ಕಾರ್ಯಕ್ರಮದ ಸ್ಥಳ ಗುರುತಿಸಬೇಕಾಗಿದೆ.